ಒಂದು ಬ್ಲಾಗ್ ಇಟ್ಕೊಂಡು ನಾವು ಎರಡು ಇನ್ಕಮ್ ಸ್ಟ್ರೀಮ್ ಅನ್ನ ಜನರೇಟ್ ಮಾಡಬಹುದು ಅಂತ ನಿಮ್ಗೆ ಗೊತ್ತಾ? ಅಫಿಲಿಯೇಟ್ ಪ್ಲಸ್ ಆಡ್ಸೆನ್ಸ್ ಎರಡನ್ನು ಕಂಬೈನ್ ಮಾಡ್ಕೊಂಡು ನೀವು ಮಾಡಿದ್ರಿ ಅಂತಂದ್ರೆ ಇನ್ಕಮ್ ಡಬಲ್ ಆಗುತ್ತೆ. ಹಾಯ್ ಗೈಸ್, ಇವತ್ತು ನಾವು ಮಾತಾಡೋದು ಏನಂತಂದ್ರೆ ಬ್ಲಾಗಿಂಗ್ ಅಲ್ಲಿ ಒಂದು ಸ್ಟ್ರಾಟಜಿ ಬಗ್ಗೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಪ್ಲಸ್ ಆಡ್ಸೆನ್ಸ್ ಕಾಂಬೋ. ಇದನ್ನ ಬಿಗಿನರ್ಸ್ ಕೂಡ ಯೂಸ್ ಮಾಡಬಹುದು. ಸರಿಯಾಗಿ ಯೂಸ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಇನ್ಕಮ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಮೊದಲು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಗೂಗಲ್ ಆಡ್ಸೆನ್ಸ್ ಅಂತಂದ್ರೆ ಸಿಂಪಲ್ ಆಗಿ ನಿಮ್ಮ ಬ್ಲಾಗ್ ಆಡ್ಸೆನ್ಸ್ ಅಪ್ರೂವ್ ಸಿಕ್ಕಾದ ಮೇಲೆ ನಿಮ್ಮ ಬ್ಲಾಗ್ ಅಲ್ಲಿ ಆಡ್ಸ್ ಶೋ ಆಗುತ್ತೆ. ಸೊ ವಿಸಿಟರ್ಸ್ ಬಂದಾಗ ನಿಮ್ಮ ಆಡ್ಸ್ ಮೇಲೆ ಯಾರಾದ್ರೂ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅದರಿಂದ ನಿಮಗೆ ಇನ್ಕಮ್ ಬರುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಂದ್ರೆ ನೀವು ಪ್ರಾಡಕ್ಟ್ ಗಳನ್ನ ಒಂದು ಏನಾದ್ರು ಪ್ರಮೋಟ್ ಮಾಡಿದ್ರಿ ಅಂತಂದ್ರೆ, ಸೊ ಆ ಪ್ರಾಡಕ್ಟ್ ಲಿಂಕ್ ಮೇಲೆ ಯಾರಾದ್ರೂ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿದ್ರು ಅಂತಂದ್ರೆ ಆ ಪ್ರಾಡಕ್ಟ್ ಗೆ ಇರುವಂತ ಕಮಿಷನ್ ಏನಿರುತ್ತೆ ಅದು ನಿಮ್ಗೆ ಸಿಗುತ್ತೆ. ಈ ಎರಡನ್ನ ಕಂಬೈನ್ ಮಾಡೋದ್ರಲ್ಲಿ ಮ್ಯಾಜಿಕ್ ಇದೆ. ಲೋ ಟ್ರಾಫಿಕ್ ಇದ್ರೂ ಕೂಡ ನಿಮ್ಗೆ ಅಫಿಲಿಯೇಟ್ ಇಂದ ಇನ್ಕಮ್ ಬರೋ ಚಾನ್ಸಸ್ ಇರುತ್ತೆ. ಹೈ ಟ್ರಾಫಿಕ್ ಬಂದಾದ ಮೇಲೆ ನಿಮ್ಗೆ ಆಡ್ಸೆನ್ಸ್ ಕಡೆಯಿಂದ ಪ್ಯಾಸಿವ್ ಇನ್ಕಮ್ ಅನ್ನೋದು ಸಿಗುತ್ತೆ. ಒಂದೇ ಬ್ಲಾಗ್ ಇಟ್ಕೊಂಡು ನೀವು ಮಲ್ಟಿಪಲ್ ಇನ್ಕಮ್ ಸೋರ್ಸಸ್ ಅನ್ನ ಬಿಲ್ಡ್ ಮಾಡಬಹುದು. ಒಂದೇ ಸೋರ್ಸ್ ಮೇಲೆ ಡಿಪೆಂಡ್ ಆಗೋದಕ್ಕೆ ಹೋಗಬೇಡಿ, ಮಲ್ಟಿಪಲ್ ಸೋರ್ಸಸ್ ಅನ್ನ ಯೂಸ್ ಮಾಡಿ, ಟ್ರೈ ಮಾಡಿ. ಇವಾಗ ಮುಖ್ಯ ಸ್ಟ್ರಾಟಜಿ ಬಗ್ಗೆ ಹೇಳ್ತೀನಿ, ಕಂಪ್ಲೀಟ್ ಆಗಿ ನೋಡಿ. ಸೊ ಸ್ಟೆಪ್ 1 ನಲ್ಲಿ ಏನ್ ಮಾಡಿ ಅಂತಂದ್ರೆ ಬೈಯರ್ ಇಂಟೆಂಟ್ ಇರುವಂತ ಕೀವರ್ಡ್ಸ್ ಗಳನ್ನ ಯೂಸ್ ಮಾಡಿ. ಎಕ್ಸಾಂಪಲ್ ಆಗಿ ಬೆಸ್ಟ್ ಲ್ಯಾಪ್ಟಾಪ್ಸ್ ಅಂಡರ್ 50,000. ಸೊ ಈ ತರ ಕೀವರ್ಡ್ಸ್ ಗಳನ್ನ ನೀವು ಯೂಸ್ ಮಾಡಬಹುದು. ಸ್ಟೆಪ್ 2 ಅಲ್ಲಿ ಆರ್ಟಿಕಲ್ ಏನ್ ಬರೀತೀರಾ ಅದ್ರ ಬಗ್ಗೆ ಒಂದು ಸಿಂಪಲ್ ಆಗಿ ಅಫಿಲಿಯೇಟ್ ಲಿಂಕ್ ಅನ್ನ ಹಾಕಿ. ಸ್ಟೆಪ್ 3 ಅಲ್ಲಿ ಸೇಮ್ ಪೇಜ್ ಅಲ್ಲಿ ಸಿಂಪಲ್ ಆಗಿ ಆಡ್ಸ್ ಗಳನ್ನ ಪ್ಲೇಸ್ ಮಾಡಿ. ಸ್ಟೆಪ್ 4 ಅಲ್ಲಿ ಇನ್ಫಾರ್ಮೇಶನ್ ಇರುವಂತ ಪೋಸ್ಟ್ ಗಳಿಗೆ ಮಾತ್ರ ಆಡ್ಸ್ ಅನ್ನ ಶೋ ಮಾಡಿ. ಸ್ಟೆಪ್ 5 ಅಲ್ಲಿ ಹೈ ಕನ್ವರ್ಸೇಷನ್ ಆಗುವಂತ ಪೋಸ್ಟ್ ಗಳಲ್ಲಿ ಆಡ್ಸ್ ಗಳನ್ನ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ಅಫಿಲಿಯೇಟ್ ಒಂದು ಸೇಲ್ಸ್ ಏನಾಗಬಹುದು ಅಂತಂದ್ರೆ ರೆಡ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಇಂಪಾರ್ಟೆಂಟ್ ಟಿಪ್ಸ್ ಗಳನ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಅಫಿಲಿಯೇಟ್ ಪೋಸ್ಟ್ ಗಳಲ್ಲಿ ಆಡ್ಸ್ ಗಳನ್ನ ಕಮ್ಮಿ ಹಾಕಿ ಟ್ರಸ್ಟ್ ಅನ್ನೋದು ಬಿಲ್ಡ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. SEO ನ ಆಪ್ಟಿಮೈಸ್ ಮಾಡ್ಕೊಂಡು ನಿಮ್ಮ ಟ್ರಾಫಿಕ್ ಅನ್ನ ಇನ್ಕ್ರೀಸ್ ಮಾಡ್ಕೊಡಿ. CTA ಅಂದ್ರೆ ಕಾಲ್ ಟು ಆಕ್ಷನ್ ಕ್ಲಿಯರ್ ಆಗಿ ಇರ್ಲಿ. ಒಂದು ಬ್ಲಾಗ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಒಂದು ಬ್ಲಾಗ್ಗೆ 1,000 ಜನ ಒಂದು ವಿಸಿಟರ್ಸ್ ಬಂದ್ರು ಅಂತಂದ್ರೆ 900 ಜನ ಆದ್ರೂ ನಿಮ್ಮ ಆಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರು ಅನ್ಕೊಳ್ಳಿ. ಸೊ ಅದರಿಂದ ಆಡ್ಸೆನ್ಸ್ ಇನ್ಕಮ್ ಬರುತ್ತೆ. ಅಟ್ ಲೀಸ್ಟ್ ಅಂದ್ರೂ 100 ಜನ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಬಹುದು. ಅದರಿಂದ ಏನಾಗುತ್ತೆ ಅಫಿಲಿಯೇಟ್ ಕಮಿಷನ್ ಬರುತ್ತೆ. ಸೊ ರಿಸಲ್ಟ್ ಏನಾಯ್ತು ಅಂತಂದ್ರೆ ಇಲ್ಲಿ ಡಬಲ್ ಸೋರ್ಸಸ್ ನಿಮಗೆ ಸಿಗುತ್ತೆ, ಅಂದ್ರೆ ಡಬಲ್ ಇನ್ಕಮ್. ಈ ಕಡೆ ಅಫಿಲಿಯೇಟ್ ಸೇಲ್ಸ್ ಕೂಡ ಸಿಗುತ್ತೆ, ಈ ಕಡೆ ಆಡ್ಸೆನ್ಸ್ ಕೂಡ ಸಿಗುತ್ತೆ. ಸೊ ಅಫಿಲಿಯೇಟ್ ಪ್ಲಸ್ ಆಡ್ಸೆನ್ಸ್ ಒಂದು ಕಾಂಬೋ ಏನಿದೆ ಬಿಗಿನರ್ಸ್ ಗೆ ಒಂದು ಬೆಸ್ಟ್ ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು. ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರಿ ಅಂತಂದ್ರೆ ಒಂದು ಸೂಪರ್ ಆಗಿ ನೀವು ಇನ್ಕಮ್ ಅನ್ನ ಜನರೇಟ್ ಮಾಡಬಹುದು. ನೀವು ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಇವಾಗಲೇ ಸ್ಟಾರ್ಟ್ ಮಾಡಿ. ಸೊ ಹೋಸ್ಟಿಂಗ್ ಮತ್ತೆ ಡೊಮೈನ್ ನಿಮಗೆ ಸಿಗ್ಬೇಕಂತಂದ್ರೆ ಲಿಂಕ್ ನಿಮಗೆ ಬಯೋದಲ್ಲಿ ಸಿಗುತ್ತೆ ಅಥವಾ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಹೋಗ್ಬಿಟ್ಟು ಪರ್ಚೇಸ್ ಮಾಡಿ. ಆ ಲಿಂಕ್ ಮುಖಾಂತರ ಪರ್ಚೇಸ್ ಮಾಡಿದ್ದೆ ಆದಲ್ಲಿ ನಿಮಗೆ 10 to 20% ಡಿಸ್ಕೌಂಟ್ ಸಿಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.